ಜಾತಿ ಜನಗಣತಿ ವಿರುದ್ಧ ಪ್ರಬಲ ಸಮುದಾಯಗಳೇ ತೊಡೆ ತಟ್ಟಿವೆ. ಅದು ಸರ್ಕಾರದ ವಿರುದ್ಧನೇ. ಒಗ್ಗಟ್ಟಿನ ಹೋರಾಟಕ್ಕೆ ಇದೀಗ ಲಿಂಗಾಯತ ಹಾಗೂ ಒಕ್ಕಲಿಗರ ನಾಯಕರು ತೀರ್ಮಾನ ಮಾಡಿದ್ದಾರೆ. 3 ಹಂತಗಳ ಹೋರಾಟದ ಬಗ್ಗೆ ಇದು ಮಹತ್ವದ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗಿದೆ. ಹಾಗೂ ಈ ಸಭೆ ಸದಾಶಿವನಗರದ ಶಾಮನೂರು ಶಿವಶಂಕರಪ್ಪದ ನಿವಾಸದಲ್ಲಿ ನಡೆದಂತಹ ಸಭೆ ಆಗಿದೆ. ಸರ್ಕಾರದ ಮೇಲೆ ಒತ್ತಡ ಹಾಕೋಕೆ ಈ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿರೋದು. ಅಂದರೆ ಪ್ರಬಲ ಸಮುದಾಯಗಳಾಗಿರುವಂಥ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯದ ನಾಯಕರುಗಳು ಶಾಮನೂರು ಶಿವಶಂಕರಪ್ಪನವರ ಮನೆಗೆ ಭೇಟಿ ಕೊಟ್ಟು ಅಲ್ಲಿ ಸಭೆಯನ್ನು ನಡೆಸಿ ಅಲ್ಲಿ ಸರ್ಕಾರದ ಮೇಲೆ ಒತ್ತಡ ಹೇರೋದಕ್ಕೆ ಈಗ ಪ್ಲಾನ್ ಮಾಡಿಕೊಂಡಿದ್ದಾರೆ, ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅಂದರೆ 3 ಹಂತಗಳಲ್ಲಿ ಹೋರಾಟಕ್ಕೆ ಈಗ ಕರೆಯನ್ನು ಕೊಡಲಾಗಿದೆ. ಒಂದು ಸಭೆ ಬಳಿಕ ನೀವು ನೋಡ್ತಿರ್ಬೋದು ದೃಶ್ಯಾವಳಿಗಳಲ್ಲಿ ರಾಜ್ಯ ಸರ್ಕಾರದ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ಅವರು ಬರ್ತಿದ್ದಾರೆ. ಹಾಗೂ ಅನೇಕ ಜನ ಸಮುದಾಯದ ನಾಯಕರು, ಶಾಸಕರು ಎಲ್ಲರೂ ಕೂಡ ಶಾಮನೂರು ಶಿವಶಂಕರಪ್ಪನವರ ಮನೆಯಲ್ಲಿ ಸಭೆ ಸೇರಿ ಈಗ ಒಂದು ನಿರ್ಣಯವನ್ನು ಕೈಗೊಂಡಿದ್ದಾರೆ. 3 ಹಂತಗಳಲ್ಲಿ ಸರ್ಕಾರದ ವಿರುದ್ಧ ಹಾಗೂ ಈ ಜಾತಿ ಜನಗಣತಿ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿರೋದು. ಅದರ ಜೊತೆಗೆ ಸರ್ಕಾರದ ಮೇಲೇನೆ ಖುದ್ದಾಗಿ ಕಾಂಗ್ರೆಸ್ ಶಾಸಕರಿರ್ಬೋದು, ಸಚಿವರಿರ್ಬೋದು, ಬೇರೆ ಪಕ್ಷದ ಶಾಸಕರಿರ್ಬೋದು, ಎಲ್ಲರೂ ಕೂಡ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಅಂತ ಹೇಳಿ ಇದೀಗ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಏನು ಜಾತಿ ಗಣತಿ ವರದಿ ಜಾರಿ ಆಗದೇ ಇರೋ ಥರ ಜನಪ್ರತಿನಿಧಿಗಳ ಮೇಲೆ ಒತ್ತಡ ಹಾಕಬೇಕು ಅನ್ನುವಂಥ ಒಂದು ಮೊದಲ ಅಜೆಂಡಾ ಈ ಸಭೆಯಲ್ಲಿ ನಿರ್ಧಾರ ಆಗಿದೆ. ಇನ್ನು ನಿರಂತರ ಒತ್ತಡ ಹಾಕಿ ವರದಿ ಜಾರಿ ಆಗದೇ ಇರೋ ಥರ ನೋಡ್ಕೊಳ್ಳೋದು ಅವರ ಒಂದು ಪ್ಲ್ಯಾನ್ ಆಗಿದೆ. ಇನ್ನು ಒತ್ತಡಕ್ಕೆ ಮಣಿದೇ ಇದ್ದರೆ ಒಂದೇ ವೇದಿಕೆ ಅಡಿಯಲ್ಲಿ ಹೋರಾಟ ನಡೆಸೋದು ಇವರ ಒಂದು ಆಪ್ಷನ್ ಆಗಿದೆ. ಅಂದರೆ ಲಿಂಗಾಯತ ಹಾಗೂ ಒಕ್ಕಲಿಗ ನಾಯಕರು ಒಂದೇ ವೇದಿಕೆಯನ್ನು ಮಾಡಿಕೊಂಡು ಹೋರಾಟ ಮಾಡಬೇಕು ಅನ್ನುವಂಥ ಒಂದು ಪ್ಲ್ಯಾನ್. ಇನ್ನು ವರದಿ ವಿರುದ್ಧದ ಸಮುದಾಯಗಳನ್ನು ಒಂದೇ ವೇದಿಕೆ ಅಡಿ ಸೇರಿಸೋದು ಮತ್ತೊಂದು ಅಜೆಂಡಾ ಆಗಿದೆ. ಹೋರಾಟಕ್ಕೂ ಮಣಿದೇ ಇದ್ದಲ್ಲಿ ಕಾನೂನು ಹೋರಾಟ ಮಾಡೋಣ ಅಂತ ಹೇಳಿ ಈ ಸಭೆಯಲ್ಲಿ ತೀರ್ಮಾನ ಮಾಡಿರೋದು. ಅಂದರೆ ಕೋರ್ಟ್ ಮೊರೆ ಹೋಗಿ ಅಲ್ಲಿ ಇದರ ವಿರುದ್ಧ ಒಂದು ಪೆಟಿಷನನ್ನು ಫೈಲ್ ಮಾಡಿ ನಂತರ ಇದರ ಹಿಯರಿಂಗ್ ನಡೆಯುತ್ತೆ, ಜಡ್ಜ್ಮೆಂಟ್ ಬರುತ್ತೆ. ಈ ರೀತಿಯಾಗಿ ಕಾನೂನು ಮೂಲಕ ಒಂದು ಕಟ್ ಹಾಕುವಂಥ ಯತ್ನವನ್ನು ಈಗ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಇನ್ನು 2 ಸಮುದಾಯಗಳ ಶ್ರೀಗಳ ಗಮನಕ್ಕೆ ತಂದು ಮುಂದಿನ ಹೋರಾಟ ಯಾವ ರೀತಿ ಇರಬೇಕು ಅನ್ನೋದರ ಕುರಿತಾಗಿ ನಿರ್ಧಾರ ಮಾಡೋದಕ್ಕೂ ಕೂಡ ಈ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಒಂದು ಮಹತ್ವದ ಸಭೆ ಇವತ್ತು ಬೆಂಗಳೂರಿನ ಸದಾಶಿವನಗರದ ಶಾಮನೂರು ನಿವಾಸದಲ್ಲಿ ನಡೆದಂತಹ ಸಭೆ ಇದು. ಈ ಸಭೆಯಲ್ಲಿ ಪ್ರಬಲ ಲಿಂಗಾಯತ ಹಾಗೂ ಒಕ್ಕಲಿಗ ನಾಯಕರು ಭಾಗಿಯಾಗಿ, ಶಾಸಕರು, ಸಚಿವರು ಎಲ್ಲರೂ ಕೂಡ ಭಾಗಿಯಾಗಿ ಸರ್ಕಾರದ ಮೇಲೆ ಯಾವ ರೀತಿ ಒತ್ತಡ ಹೇರಬೇಕು ಅನ್ನುವಂಥ ಒಂದು ತಂತ್ರವನ್ನು ಈಗ ಹೆಣೆದಿದ್ದಾರೆ. ಅಂದರೆ ಜಾತಿ ಜನಗಣತಿ ವರದಿಯನ್ನು ವಿರೋಧ ಮಾಡೋದರ ಜೊತೆಗೆ ಇದು ಜಾರಿ ಆಗದೇ ಇರೋ ಥರ ಯಾವ ರೀತಿ ನಾವು ನೋಡ್ಕೊಳ್ಬೇಕು, ಅಕಸ್ಮಾತ್ ನಮ್ಮ ಹೋರಾಟಕ್ಕೆ ಮಣಿದೇ ಇದ್ದರೆ ಕಾನೂನು ಹೋರಾಟವನ್ನು ಯಾವ ರೀತಿ ಮಾಡಬೇಕು, ಜೊತೆಗೆ ಶ್ರೀಗಳ ಒಂದು ನಿರ್ಧಾರವನ್ನು ಅಂದರೆ ಅವರ ಒಂದು ಗಮನಕ್ಕೆ ತಂದು ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು 2 ಸಮುದಾಯಗಳ ಶ್ರೀಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವ ರೀತಿ ಮುಂದಿನ ಹೋರಾಟವನ್ನು ಪ್ಲ್ಯಾನ್ ಮಾಡಬೇಕು ಎಲ್ಲದರ ಕುರಿತಾಗಿ ಇವತ್ತು ಶಾಮನೂರು ಶಿವಶಂಕರಪ್ಪನವರ ಮನೆಯಲ್ಲಿ ಲಿಂಗಾಯತ ಹಾಗೂ ಒಕ್ಕಲಿಗ ನಾಯಕರು ಮೀಟ್ ಮಾಡಿ ಒಂದು ಸಭೆಯನ್ನು ಮಾಡಿ ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.